ಗುಡ್ಡಸ್ ಹೊಡಿಬೇಕಾ ಏನಾದ್ರು? ಹೊಡಿಲಿಲ್ಲ, ಹಿಡ್ಕ ನಾನೇ ಹೊಡಿತೀನಿ. ಯಾವ್ರಿದು? ಮಾರ್ನಳ್ಳಿ ಹತ್ರ ಅಭಯ ಗಣಪತಿ ಅಂತ ಒಂದು ದೇವಸ್ಥಾನ ಸಿಕ್ತು ನಮಗೆ. ಸದ್ಯಕ್ಕೆ ಎಲ್ಲೂ ಸಿಕ್ಕಿರಲಿಲ್ಲ ದೇವಸ್ಥಾನಗಳು, ಒಂದು ಕಾಯಿ ಹೊಡೆಯೋದಿತ್ತು. ಹಾಗಾಗಿ ಮಾರ್ನಳ್ಳಿ ಹತ್ರ ಅಭಯ ಗಣಪತಿ ದೇವಾಲಯದಲ್ಲಿ ಪೂಜಾ ಕೆ ರಾಜ್ ಈಗ ತೆಂಗಿನಕಾಯಿ ಹೊಡಿತಾರೆ. ನಂದು ಆ್ಯಕ್ಚುಲಿ ನಾನು ಮನೇಲಿ ಕೈ ಮುಗಿದ್ಬಿಟ್ಟು ಬಂದಿದ್ದೆ. ಆಮೇಲೆ ಹೋಗ್ತಾ ಹೊಡೆಯೋಣ ಹತ್ರ ಮರ್ತೆ ಹೋಗೋದು. ಇಲ್ಲಿ ನೆನಪಾಯ್ತು, ಈ ಕಾಯಿ ಹೊಡೆದು ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ನಾನು ಕಾವಿನ ಟೂಸ್ಪಟ್ ಹಾಕಿ ಅನ್ಕೊಂಡ್ರೆ ಏನು ಲೀಡ್ ಮಾಡ್ಕೊಂಡು ಹೋಗ್ತಾವ್ರೆ ಅವ್ರು ನಮ್ಮನ್ನ. ಅಲ್ಲಿ ನೋಡಿ, ಇಲ್ಲಿ ರೆಡ್ ಆಗೋಗಿರೋದ ಫುಲ್ಲು, ವಾಕಿಗೆ ಹಂಗೆ ಕೆಂಪು ಆಗೋಗವ್ರೆ. ಹ್ಞೂ, ಈಗ ಪೂಜಾ ಕೆ ರಾಜ್ ಅವರು ತೆಂಗಿನಕಾಯಿ ಹೊಡೆಯೋ ಸಮಯ. ಗುಡ್ಡಸ್ ಹೊಡಿಬೇಕಾ ಏನಾದ್ರು? ಹೊಡಿದು ಯಾರು ಹೊಡೆದ್ರಿ? ಹೊಡಿಬೇಕಾ? ಜೋರ ಹೊಡಿಲ್ಲ, ಹೊಡಿಲಿಲ್ಲ, ಹಿಡ್ಕ ನಾನೇ ಹೊಡಿತೀನಿ. ಅಲ್ಲ, ಜೋರ ಹೊಡಿಬೇಕು, ಹಿಡ್ಗೈ ಹಾಕ್ಬೇಕು. ಕಟ್ಟೋದು ಕಟ್ಟಾಯ್ತಾ? ಯಾಕ್ರಿ? ಅಂತರ ಬಿದ್ರೆ ತಗೋ. ಅಲ್ಲ ಯಕ್ಷಿತು ಎಲ್ಲೂ ನಂದು ಹಂಗೆ ಆಗ್ಬಿಡುತ್ತಂತ ಏನು ಸ್ಪೀಡಾಗಿ ಬರ್ದ ಗೊತ್ತಾ? ಪುಡಿ ಅದು ಸೀರಿಯಸ್ ಆಗಿ ನಂದು ಆಮೇಲೆ ನೋಡ್ಬೇಕು ಇದೊಬ್ರು ಕುಡಿಲಿ ಅಂತ. ಅದು ಒಂದೊಂದು ಸ್ಕಿಲ್ ಇದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಕೈ ಎತ್ತಿದಾಗ ಬೇಡ, ನಿನ್ನ ಕೈಲಿ ಕಾಯಿ ಹೊಡಿಬಾರ್ದು ಅಂತ ಅದು ದೇವರ ಇಚ್ಛೆ. ನಾನು ಹೇಳೋದು ನಮ್ಮ ಇಷ್ಟೊಂದಲ್ಲಿ ಸ್ಟ್ರಾಂಗ್ ಅಂದರೆ ಇವಳು ಫಸ್ಟ್ ನಾನು ಲಾಸ್ಟ್ ನಂಬ. ಅವರಿಗೆಲ್ಲ ಇಲ್ಲಿದೆ ಅಷ್ಟೇ, ಇಷ್ಟರಲ್ಲಿ ಎಲ್ಲ ಶಕ್ತಿ ಅಡಗಿದೆ. ಬಿತ್ತಿರಿ ನೀವು ಹೊಡೆದಿದ್ದ ಹೊಡೆದ್ನ ಉಲ್ಟಾಗಿ ಜುಟ್ಟು ನಲಕ್ಕೆ ಹಿಂಗ್ ಬಿತ್ತು. ಆ ಜುಟ್ಟು ಅದಕ್ಕೊಂಥರ ಏನು ಅಂದ್ರೆ ಮೇಲಿಂದ ಆಕ್ಷನ್ ಫಿಲ್ಮ್ ಮಾಡುವಾಗ ಬೆಡ್ ಹಾಕ್ತಾರೆ ನೋಡಿ, ಮೇಲಿಂದ ನೆಗದಾಗ ಆಕ್ಷನ್ ಫಿಲ್ಮ್ ಅಲ್ಲಿ ಬೆಡ್ ಇರ್ತಾವಲ್ಲ, ಬಿದ್ರೆ ಏಟಾಗಲ್ಲ, ಹಂಗಾಯ್ತು ಇದಕ್ಕೆ ಕಾಯಿಗೆ. ಹಂಗಾಗಿ ಹೌದು, ಇಲ್ಲಾಂದ್ರೆ ವರ್ಕೌಟ್ ಆಗೋದು ಎಲ್ಲ ಅವ್ನ್ ಮರ್ಯಾದೆ ಹೋಗುತ್ತಂತ ಪುಡಿ ಮಾಡಾಕ್ದ. ಇಲ್ಲಾಂದ್ರೆ ನಾವು ಬಿದ್ದಿದ್ನಾಗ ಅವನಿಗೂ ಹೋಗ್ಬೇಕಾಗಿತ್ತು. ಏನ್ ಮಾಡ್ತೀಯ, ಅವನೆಲ್ಲ ಕರೆಕ್ಟ್ ಬಿತ್ತು ನೆಲಕ್ಕೆ. ನಮಗೆ ಕಾವ್ಯ ನೋಡೋ ಈ ತರ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಕಾಯೆಲ್ಲ ಹೊಡೆದು ಅಲ್ಲೊಂದೆರಡು ಫೋಟೋ ತೆಕ್ಕೊಂಡು ಹಾಗೆ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಅಲ್ಲಿಂದ ಬರ್ತಿದ್ದಾಗೇನೆ ಹಾಗೆ ನಮ್ಮ ಅಕ್ಕ ಕಾಫಿ ಕುಡಿಬೇಕು ಅಂತ ಹೇಳಿದ್ಲು. ಅವಳಿಗೆ ಕಾಫಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಕಾಫಿ ಕುಡಿಯೋಣ ಅಂತ ಇಲ್ಲ. ಈ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ವಿ. ನಮ್ಮ ಅಕ್ಕ ಆ್ಯಕ್ಚುಲಿ ಕಾಫಿ ಊಟ ಇಲ್ದಿದ್ರು ಇರ್ತಾಳೆ, ಅವಳು ಕಾಫಿ ಇಲ್ದಲೇ ಹೋದರೆ ಇರೋದೇ ಇಲ್ಲ. ಒಂದೊಂದು ಟೈಮಿಗೆ ಒಂದೊಂದು ಪಾವು ಬೇಕು ಅವಳಿಗೆ ಕಾಫಿ, ಹಾಗಾಗಿ ಕಾಫಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹೊಗೆ ಬರ್ತಾ ಇದೆ, ಸೆಲ್ಫೆ ಎಲ್ಲ ಇದೆ, ಅಂಚುಗಳ ಅಂಚಿನ ಮಧ್ಯ ಬೆಳಕು ನೋಡಿ ಚಂದ. ನಂಗೆ ಆ್ಯಕ್ಚುಲಿ ಮುಂಚೆನೇ ಸ್ವಲ್ಪ ಮಂಗಳೂರು ಈ ಧರ್ಮಸ್ಥಳ ಅಂದರೆ ಇಷ್ಟ. ನೋಡಿ ಇದೆಲ್ಲ ನೋಡೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ಈ ಕಾಡಿನ ಮಧ್ಯೆ ಪುಟ್ಟ ಅಂಗಡಿ ಹೋಟೆಲ್ಗಳಿರುತ್ತೆ, ಅಲ್ಲಿ ಈ ಥರ ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಕಡುಬಿನ ತಪ್ಪಲು ಎಷ್ಟು ದೊಡ್ಡದಿದೆ ಗೊತ್ತಾ? ವೀಡಿಯೋದಲ್ಲಿ ಆ್ಯಕ್ಚುಲಿ ಚಿಕ್ಕದಾಗಿ ಕಾಣಿಸ್ತಿದೆ, ನೀವು ನೋಡೋಕ್ಕಿಂತ ಇದು 3 ಪಟ್ಟು ದೊಡ್ಡದಿತ್ತು, ತುಂಬ ದೊಡ್ಡದಿತ್ತು ಈ ಕಡುಬಿನ ತಪ್ಪಲೆ. ಮತ್ತು ಬೆಂಕಿ ಕೂಡ ಇಷ್ಟು ಜೋರಾಗಿ ಉರಿತಾ ಇದೆ. ನಂಗೆ ಮುಂಚೆನೇ ಈ ನೀರೊಲೆ ಈ ಬೆಂಕಿ ಅಂದರೆ ಒಂಥರ ಇಷ್ಟ ನನಗೆ ನೋಡೋಕ್ಕೆ, ಹಾಗಾಗಿ ಅದನ್ನೇ ನೋಡ್ತಾ ಇದ್ದೆ. ಇರಲಿ, ಎಲ್ಲ ಥರದ ಅನುಭವ ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಗೆ ಇಲ್ಲಿ ಕೂಡ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ವಾಕ್ ಸ್ಟಾರ್ಟ್ ಮಾಡ್ದು. ಆ್ಯಕ್ಚುಲಿ ನನಗೆ ಮಂಗಳೂರು ಧರ್ಮಸ್ಥಳ ಅಂದರೆ ತುಂಬ ಇಷ್ಟ. ಅದರಲ್ಲಿ ಯಾಕೆ ಅಂದರೆ ನಾವು ಅನುಭವಿಸ್ಬೇಕಾದ ಹಳ್ಳಿ ಫೀಲ್ ಎಲ್ಲ ನೋಡಿ, ಆ ಹೊಗೆ ಆಗಲಿ, ಆ ನೇಚರ್ ಆಗಲಿ, ಆ ಬೆಟ್ಟ ಗುಡ್ಡದ ಮಧ್ಯೆ ಒಂದೊಂದು ಮನೆಗಳಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಯಾವುದು? ಅದೇನದು, ಅದು ಯಾವುದೋ ಸ್ಟ್ರಿಂಗ್ ಅಂತ ಎನರ್ಜಿ ಡ್ರಿಂಕ್, ಅದು
ಅದಲ್ಲ ಅದು ಕುಕ್ಕು ನಾವು ಹೇಳಿದ್ವು ಅದು ನಾಟಿ ನಾವು ಮಾಡೋದು ಇವೆಲ್ಲ ಏನೇನು ಕೆಮಿಕಲ್ ಅಲ್ಲ ಕೋಕುಮ್ ಮಂಗಳೂರಲ್ಲಿ ಮಾಡ್ತಾರೆ ಕೋಕುಮ್ ಅದು ಸಕ್ಕತ್ತಾಗಿರೋದು ಒಳ್ಳೇದು ತುಂಬ ಒಳ್ಳೇದು ಹೆಲ್ತು ವೆಯ್ಟ್ ಹಂಗೆ ರಪ್ಪ ಅಂತ ಲಾಸ್ ಆಗುತ್ತೆ ಫ್ಯಾಟ್ ಗೀಟ್ ನಿಜವಾಗ್ಲು ಕಾವಿ ಟಾರ್ಗೆಟ್ ಚೆನ್ನಾಗಿದೆ ಚೆನ್ನಾಗಿದೆ ರೀ ಅತ್ತೆ ಗರ್ವೆ ಕಟ್ಟ ಮಗಳಿಗೆ ಕಟ್ಟ ಅಂತಾರಲ್ಲ ಹಾಗೆ ನೋಡಿ ಇಳಿಗೊಂದು ಮಿಳ್ಳೆ ಬೇಕು ಕಾಫಿ. ಕೂದಲುಗಳು ಸರಿ ಇಲ್ಲ ಅಂತಿರಲ್ಲ ನೋಡಿ ಲೆಂತ್ ಚೆನ್ನಾಗಿ ಕಾಣಿಸ್ತದೆ ಪೇಂಟಿಂಗ್ ಹೊಡೆದಂಗಿಲ್ವಾ ಕಾಫಿ ಚೆನ್ನಾಗಿದೆ ಬೇಗ ಕೂದಲು ಹಂಗೆ ಬಿಟ್ಟೆ ಚೆನ್ನಾಗಿ ಕಾಣಲ್ವಲ್ಲ ನೋಡಿ ಡೋರ್ ಲಾಕ್ ಮಾಡ್ಕೊಂಡಿದ್ಯಾ ನೋಡಿ ಅಲ್ಲಿ ಹಂಗೆಲ್ಲ ಮಾಡಕ್ ಹೋಗ್ಬಿಡ ಕಣ. ನಂದು ಒಂದು ಫೋನ್ ಒಂದೇ ಅಲ್ವಾ ಹಿಂಗೆ ಬರ್ತದೆ ಬಾವ ಅಂತ ನಿನ್ನ ರೀ ತೆಗ್ದು ಗೊತ್ತಿಲ್ಲ ನಿಮಗಾದ್ರೆ ಅಲ್ಲೇ ಗೊತ್ತಾಗುತ್ತೆ ಅವನಿಗೆ ಬೇರೆ ಅಭ್ಯಾಸ ಇಲ್ಲ ಅಂತ. ಮಕ್ಕಳು ಬರೀ ಅಂದ್ರೆ ಬಂದ್ಬಿಡುತ್ತೆ ನಾವು ಹೊಟ್ಟೆವರಿ ಅವಾಗಿಂದ ಆಗಿದೆಯಲ್ಲ ಹೇಳ್ತಾರೆ ಅದರ ತೆಗೆದ ಅಭ್ಯಾಸ ಇಲ್ಲ ಅಲ್ಲೆಲ್ಲ ಟಕ 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 ತೆಗೆದು ಹಾಕ್ಬಿಟ್ಟು ನಮ್ದೆಲ್ಲ ದೈವ ಇಚ್ಛೆ ಕಣ ದೈವ ಇಚ್ಛೆ ಅದು ಇದು ದೈವ ಇಚ್ಛೆನೇ ಇಲ್ಲ ದೇವ್ರಿಗೆ ಇಚ್ಛೆನೇ ಇಲ್ಲ ನೀವು ಹೊಡೆಯೋದು ದೈವ ಇತ್ತು ನನ್ನ ಕೈಲಿ ಹೊಡೆಸ್ಕೋಬೇಕು ಅಂತ ಇತ್ತು ಅದೇ ಬಟ್ ವಾಕ್ ಮಾಡುವಾಗೆಲ್ಲ ನಾವು ಜಾಸ್ತಿ ತುಂಬ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಲ್ಲೇ ಕೂತಾಗ ನಿಂತಾಗ ಮಾತಾಡುವಾಗ ಒಟ್ಟಿಗೆ ಸೇರ್ಕೊಂಡಾಗ ವೀಡಿಯೋ ಮಾಡ್ಕೊತಿದ್ದೆ. ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತಲ್ವ ವಾಕ್ ಮಾಡುವಾಗಲೂ ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಿಂಸೆ ಆಗ್ಬೋದು ಅಂತ ಹೇಳ್ಬಿಟ್ಟು ಫ್ರೀಯಾಗಿ ಆಚೆ ಈಚೆ ಎಲ್ಲ ನೋಡ್ಕೊಂಡು ವೆಹಿಕಲಲ್ಲಿ ಬಂದಾಗ ಅದೆಲ್ಲ ನೋಡೋಕ್ಕಾಗಲ್ಲ. ಹಾಗಾಗಿ ವಾಕ್ ಬಂದಾಗ ಅದೆಲ್ಲ ಅನುಭವಿಸ್ಕೊಂಡು ಈ ವಾತಾವರಣನ ಈ ಬೆಟ್ಟ ಗುಡ್ಡ ನದಿ ಎಲ್ಲ ಖುಷಿಲಿ ಆ ಪ್ರೀತಿಯಿಂದ ಕಣ್ಣೆಲ್ಲ ತುಂಬಿಸ್ಕೊಂಡು ಹಾಗೆ ಮತ್ತೆ ವಾಕ್ ಸ್ಟಾರ್ಟ್ ಮಾಡ್ದೆ. ಮತ್ತೆ ಇಲ್ಲೇ ಬಂದು ಕೂತ್ಕೊಂಡು ಹೊಡೋಣ ಟೈಮ್ ಆಯ್ತು. ಸ್ನೇಕ್ ಮರಿ ಏನ್ರಿ ಆಗ್ಲೂ ಅಷ್ಟೇ ಗೊಣ್ಣೆ ಹುಳ ಸಿಕ್ತೆ ಆ್ಯಕ್ಚುಲಿ ಪಾಪ ಆ ರೋಡಿಂದ ಈ ರೋಡಿಗೆ ಕ್ರಾಸ್ ಮಾಡ್ಕೊ ಬಂದಿತ್ತು. ಅದು ಪಾಪ ಬರೋದೇ ಮೆತ್ತೆ ಅದ್ರಲ್ಲಿ ಆಚೆ ಬದಿಯಿಂದ ಈಚೆ ಬಂದಿಗೆ ಬರ್ತಾ ಐತೆ. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ. ಅದು ಪಾಪ ಲಕ್ ಅನ್ಸುತ್ತೆ ಪ್ರಾಣ ಉಳಿಸ್ಕೊ ಬಂದಿರೋದು. ಯಾಕಂದ್ರೆ ಒಂದಲ್ಲ ಒಂದು ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ ಅಂಥದ್ರಲ್ಲಿ ಅದು ತಪ್ಪಿಸ್ಕೊಂಡು ಆ ಬದಿಯಿಂದ ಈ ಬದಿಗೆ ಬಂದಿರೋದು ನೋಡಿ ಖುಷಿ ಆಯಿತು ಒಂಥರ. ಎಷ್ಟು ಚೆನ್ನಾಗಿದೆ ನೋಡಿ. ಆ ನೀರು ಹರಿತಾರ ಸೌಂಡ್ ನಿಮಗೆ ಕೇಳಿಸ್ತದೆಯೋ ಇಲ್ವೋ ಗೊತ್ತಿಲ್ಲ, ಸಕ್ಕದಾಗಿದೆ. ನಮ್ಮಿಂದಲೇ ಬರ್ತಾ ಇದೆ ಅದು. ಅಯ್ಯೋ ದೇವರ ಸೃಷ್ಟಿ ಹೆಂಗಿದೆ ನೋಡಿ. ವಾಕಲ್ಲಿ ಬಸ್ಸಲ್ಲವಲ್ಲ, ನಾವು ವೆಹಿಕಲಲ್ಲಿ ಹೋಗುವಾಗ ಗೊತ್ತಾಗಲ್ಲ. ಆ್ಯಕ್ಚುಲಿ ವೆಹಿಕಲಲ್ಲೆಲ್ಲ ಹೋಗುವಾಗ ಗೊತ್ತಾಗಲ್ಲ ನಮಗೆ, ವಾಮಿಟ್ ಬಂದಂಗಾಗುತ್ತೆ. ಅಂದರೆ ಈ ಕರ್ವ್ಸ್ ಎಲ್ಲ ಇದ್ರೆ ಆದರೆ ನಡ್ಕೊಂಡು ಹೋಗುವಾಗ ಎಷ್ಟು ಸುಖ ಇದೆ ಅನ್ನಿಸ್ತದೆ. ಅಂದರೆ ಯಾಕಂದರೆ ಬಿಸಿಲು ಟೈಮಲ್ಲಿ ಬಂದಿದ್ರೆ ಆಗ್ತಾ ಇರಲಿಲ್ಲ, ಯಾವಾಗ ಮುಗಿಸ್ತೀವಪ್ಪ ಅನ್ಸೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೆಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅಂತ. ಆ್ಯಕ್ಚುಲಿ ರೋಡಿಂದ ತುಂಬ ಕೆಳಗಿದೆ ಆ ಮನೆ ಅನ್ಸೋದು. ಬಟ್ ಈಗ ಒಳ್ಳೆ ಟೈಮಲ್ಲಿ ಬಂದಿರೋ ಹೊತ್ತಿಗೆ ಇನ್ನೂ ಮಾಡಬೇಕು, ನೆಕ್ಸ್ಟ್ ಟೈಮ್ ಮತ್ತೆ ಈ ಥರ ಬರಬೇಕು ಅನ್ನಿಸ್ತಾ ಇದೆ. ಕೆಲವರು ಅರ್ಕೆ ಎತ್ಕೊಂಡವ್ರು ಏನಾದ್ರು ಇದ್ದವರು ಹೋಗಲೇಬೇಕು ಅಂತ ಇದ್ದರೆ ಇಂಥ ಟೈಮ್ ಆಯ್ಕೆ ಮಾಡ್ಕೊಳ್ಳಿ, ಮಾತ್ರ ಸಖತ್ತಾಗಿರುತ್ತೆ. ಕಷ್ಟಪಟ್ಟು ಆ ಬಿಸಿಲಲ್ಲಿ ಹೋಗೋಕ್ಕಿಂತ ಇಷ್ಟಪಟ್ಟು ನೆಮ್ಮದಿಲಿ ಎಂಜಾಯ್ ಮಾಡಿಕೊಂಡು ಈ ಟೈಮ್ ಎಂಜಾಯ್ ಮಾಡ್ಕೊಂಡು ಹೋಗಿ ಸಖತ್ತಾಗಿರುತ್ತೆ. ನೋಡಿ ನಮ್ಮ ಮೈಸೂರು ಹೊತ್ತಿಗೆ ಪಾಪ ಅದು ನಮ್ಮ ಜೊತೆನೇ ಬರ್ತದೆ ಪುಟಾಣಿ. ನೋಡಿ ಇದಕ್ಕೆ ಕೆಂದ ಅಂತ ಹೆಸರಿಟ್ಟಿದ್ದೀವಿ. ಏಯ್ ಪುಟಾಣಿ ಸಾಕು ಕಣೋ, ಏಯ್ ಪಾಪ ಸಾಕು ಸಾಕು ಸಾಕು, ಬಾಯ್ ಬಾಯ್ ಅವು ಸಾಕು ಕಣಮ್ಮ. ನನ್ನ ಬ್ರದರ್ ಕಾಯ್ತಾ ಇದ್ದಾನೆ ಮುಂದೆ. ವಾವ್, ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಆ್ಯಕ್ಚುಲಿ ನಾವು ಧರ್ಮಸ್ಥಳ ಅಂದರೆ ನೆನಪಿಗೆ ಬರೋದೇ ನಮಗಿಂಥ ರೋಡ್ ಅಲ್ವಾ, ಏರ್ಪಿನ್ ರೋಡ್ ಅಂತೀವಿ ಇದಕ್ಕೆ. ಹಿಂಗಿರುತ್ತೆ, ಹಿಂಗೆ ಹೋಗಿ ಹಿಂಗೆ ಸಗದಾಗಿರುತ್ತೆ.
ಹಾಗೆ ನಾವು ವಾಕ್ ಮಾಡ್ಕೊಂಡು ಹೋಗುವಾಗ ನಮ್ಮ ವ್ಯೂವರ್ಸ್ ಕೂಡ ಸಿಕ್ಕಿದ್ರು. ಅವರು ಕೂಡ ನಮ್ಮ ಹಾಸನವ್ರಂತೆ. ಅವರು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವು ಇವಾಗ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಅವರು ಕೂಡ ಮಾತಾಡ್ತಿದ್ದೆ, ನಮಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಸೆಲ್ಫಿ ತಗೊಂಡು ಚೆನ್ನಾಗಿದೆ ನೋಡಿ. ಲಾರಿಗಳಲ್ಲಿ ಎಷ್ಟು ಕಷ್ಟಪಟ್ಟು ಹತ್ತಿದೆ. ದೊಡ್ಡ ದೊಡ್ಡ ವೆಹಿಕಲ್ಸ್ ಇಲ್ಲಿ ಬಸ್ ಆಗಲಿ ಲಾರಿ ಆಗಲಿ ಪಾಪ ಇಲ್ಲಿ ತಿರುಗಿಸ್ಕೊಳ್ಳೋ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಅಷ್ಟು ಕರ್ವ್ಸ್ ಇರುತ್ತೆ. ಆ ಕರ್ವ್ಸಲ್ಲಿ ಅವ್ರಿಗೆಲ್ಲ ಆ ತಿರುಗ್ಸೋಕ್ಕೆಲ್ಲ ತುಂಬ ಜಾಗ ಬೇಕು. ಅದರಲ್ಲೂ ಕೂಡ ಈ ಪಾದಯಾತ್ರೆ ನಾವು ಹೋಗುವಾಗ ಒಬ್ಬರಿಂದ ಒಬ್ಬರೇ ಹೋಗಬೇಕು. ಪಕ್ಕ ಮಾತಾಡ್ಕೊಂಡು ಕೈ ಇಟ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತೀವಿ ಅಂದರೆ ಆಗಲ್ಲ. ಯಾಕಂದರೆ ಮತ್ತೆ ನಾವು ವೆಹಿಕಲ್ ಹಿಂದೆ ಬರ್ತಾ ಇದೆಯಾ ಅಂತ ತಿರುಗಿ ನೋಡೋದ್ರೊಳಗೇ ಪಕ್ಕದಲ್ಲಿ ಪಟ್ ಅಂತ ಒಂದು ಪಾಸ್ ಆಗಿಬಿಡುತ್ತೆ. ಅಷ್ಟು ಹತ್ರದಲ್ಲಿರುತ್ತೆ. ಹಾಗಾಗಿ ಒಬ್ಬೊಬ್ಬರಿಂದನೇ ಒಬ್ಬೊಬ್ರು ಹೋಗಬೇಕಾಗುತ್ತೆ. ಪಾಪ ಎಷ್ಟು ಲಾರಿಗಳು ಹೋಗ್ತಾ ಇದೆ ಗೊತ್ತಾ. ಅದ್ರಲ್ಲಿ ಕೆಲವರು ಎಷ್ಟು ಚೆನ್ನಾಗಿ ಪೂಜಕ್ಕ ಹಾಯ್ ನಂದು ನಿಮ್ಮದೂರೇ ಆಂಜಲಿಗೆ ಅಂತ ಒಬ್ಬರು ಪಾಪ ನಮ್ಮ ಬ್ರದರ್ ಒಬ್ಬರು ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ನಮ್ಮನೆಯವ್ರಿಗೂ ಅಷ್ಟೇ ಹೋಗ್ತಾ ಎಲ್ಲ ಹಿರೇಗೌಡ್ರೆ ಅಂತ ಬಾಯಿ ಮಾಡ್ಕೊಂಡು ಹೋಗ್ತಿದೆ. ಯಾಕಂದರೆ ಪಾಪ ಇಲ್ಲಿ ನಿಲ್ಸೋಕ್ಕಾಗಲ್ಲಲ್ವ, ಅವ್ರಿಗೂ ತೊಂದರೆ. ಅದು ಲಾರಿಗಳಲ್ಲಿ ಹೋಗ್ತಿದ್ದಾರೆ. ಅದರಲ್ಲೂ ನನ್ನ ಪೂಜಕ ಅಂತ ಒಬ್ಬರು ಮಾತಾಡ್ಸಿದ್ರು. ಖುಷಿ ಆಯಿತು. ಅಲ್ಲೇ ಬಾಯ್ ಮಾಡಿದ್ರು, ನಾನೇ ಬಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಓಕೆ, ಈ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.